ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಏಪ್ರಿಲ್ 7, 2026ರ ಟಾಪ್ ಪ್ರಚಲಿತ ವಿದ್ಯಮಾನಗಳನ್ನ ಪ್ರಶ್ನೋತ್ತರಗಳ ರೂಪದಲ್ಲಿ ನೋಡೋಣ. ನಿಮ್ಮ ಪರೀಕ್ಷೆಗಳಿಗೆ ಇದು ತುಂಬಾನೇ ಮುಖ್ಯ, ಸೊ ರೆಡಿ ಅಲ್ವಾ? ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಮೊದಲು ಕೆಲವು ಪ್ರಮುಖ ಅಭಿಯಾನಗಳು, ಆಮೇಲೆ ರಕ್ಷಣೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ವಿಜ್ಞಾನ, ವರದಿಗಳು ಮತ್ತು ಪ್ರಶಸ್ತಿಗಳು, ಹೀಗೆ ಹಲವಾರು ವಿಷಯಗಳನ್ನ ಕವರ್ ಮಾಡೋಣ. ಕೊನೆಗೆ ಒಂದು ಕ್ವಿಕ್ ರಿವಿಷನ್ ಕೂಡ ಇರುತ್ತೆ. ಸರಿ, ಹಾಗಾದರೆ ಶುರು ಮಾಡೋಣವಾ? ಬನ್ನಿ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗಿಬಿಡೋಣ. ಇಲ್ಲಿ ನಾವು ಇಂಪಾರ್ಟೆಂಟ್ ಕ್ಯಾಂಪೇನ್ಗಳು ಮತ್ತು ಜಾಗೃತಿ ದಿನಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನಮ್ಮ ಮೊದಲನೇ ಪ್ರಶ್ನೆ ಬಂತು. ನನ್ನ ಗ್ರಾಮ ಆರೋಗ್ಯಕರ ಗ್ರಾಮ. ಈ ಅಭಿಯಾನವನ್ನ ಶುರು ಮಾಡಿದ್ದು ಯಾರು? ಇಲ್ಲಿದೆ 4 ಆಯ್ಕೆಗಳು. ಯೋಚನೆ ಮಾಡಿ, ಯಾರಿರ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ, ದೇವೇಂದ್ರ ಫಡ್ನವೀಸ್. ಇವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ. ಇವರು ವಿಶ್ವ ಆರೋಗ್ಯ ದಿನದಂದು ಈ ಅಭಿಯಾನವನ್ನ ಶುರು ಮಾಡಿದ್ರು. ಯಾಕೆ ಅಂದ್ರೆ ಹಳ್ಳಿಗಳಲ್ಲಿ ಆರೋಗ್ಯ ಸೇವೆಗಳನ್ನ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಇನ್ನು ಬೇರೆ ಆಪ್ಷನ್ಸ್ ನೋಡೋದಾದ್ರೆ, ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ, ಏಕನಾಥ್ ಶಿಂದೆ ಮತ್ತು ಉದ್ಧವ್ ಠಾಕರೆ ಇವರಿಬ್ಬರು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು. ಆದರೆ ಈ ಅಭಿಯಾನವನ್ನ ಲಾಂಚ್ ಮಾಡಿದ್ದು ಫಡ್ನವೀಸ್ ಅವರು. ಓಕೆ, ಈಗ ಈ ಸೆಕ್ಷನ್ನ 2ನೇ ಪ್ರಶ್ನೆ. ವಿಶ್ವ ಆರೋಗ್ಯ ದಿನ ಇದನ್ನ ಯಾವತ್ತೂ ಆಚರಿಸ್ತಾರೆ? ಇದೊಂದು ಬಹಳ ಮುಖ್ಯವಾದ ದಿನ, ಗೊತ್ತಿರಲೇಬೇಕು. ರೈಟ್, ಸರಿಯಾದ ಉತ್ತರ ಏಪ್ರಿಲ್ 7. ನಿಮಗೆ ಗೊತ್ತಾ, ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO 1950ರಿಂದ ಈ ದಿನವನ್ನ ಆಚರಿಸ್ಕೊಂಡು ಬರ್ತಾ ಇದೆ. ಯಾಕಂದ್ರೆ 1948ರ ಇದೇ ದಿನದಂದು WHO ಸ್ಥಾಪನೆಯಾಗಿದ್ದು. ಇನ್ನು 2026ರ ಥೀಮ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ, ಆರೋಗ್ಯವೇ ಮಹಾ ಸಂಪತ್ತು. ಹಾಗಾದ್ರೆ ಉಳಿದ ದಿನಗಳು: ಮಾರ್ಚ್ 24 ವಿಶ್ವ ಕ್ಷಯರೋಗ ದಿನ, ಮೇ 31 ವಿಶ್ವ ತಂಬಾಕು ರಹಿತ ದಿನ, ಮತ್ತೆ ಜೂನ್ 5 ವಿಶ್ವ ಪರಿಸರ ದಿನ. ಈ ದಿನಗಳನ್ನು ನೆನ್ಪಿಟ್ಕೊಳ್ಳಿ. ಸರಿ, ಈಗ ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಕಡೆಗೆ ಗಮನ ಹರಿಸೋಣ. ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ ಬನ್ನಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ, ನ್ಯಾಟೋ ಬಗ್ಗೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಬೇಕು. ಗಮನವಿಟ್ಟು ಓದಿ, ಉತ್ತರ ಕೊಡಿ. ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯಾಟೋದ ಆರ್ಟಿಕಲ್ 5 ಸಾಮೂಹಿಕ ರಕ್ಷಣೆಯ ಬಗ್ಗೆ ಹೇಳುತ್ತೆ. ಸರಿ, ಹಾಗಾದ್ರೆ ಉಳಿದ ಆಯ್ಕೆಗಳು ಯಾಕೆ ತಪ್ಪು ಅಂತನೂ ತಿಳ್ಕೊಳ್ಳೋಣ. ನ್ಯಾಟೋ ಸ್ಥಾಪನೆಯಾಗಿದ್ದು 1949ರಲ್ಲಿ, 1955ರಲ್ಲಿ ಅಲ್ಲ. ಇದರ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ನಲ್ಲಿಲ್ಲ, ಅದು ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿದೆ. ಇನ್ನು ಇದು ಏಷ್ಯಾದ ದೇಶಗಳ ಒಕ್ಕೂಟವಂತೂ ಖಂಡಿತ ಅಲ್ಲ, ಇದು ಉತ್ತರ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಮಿಲಿಟರಿ ಮೈತ್ರಿಕೂಟ. ಆರ್ಟಿಕಲ್ 5 ಅಂದ್ರೆ ಏನು ಗೊತ್ತಾ? ಒಬ್ಬ ಸದಸ್ಯ ದೇಶದ ಮೇಲೆ ದಾಳಿಯಾದರೆ ಅದು ಎಲ್ಲಾ ಸದಸ್ಯರ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುತ್ತೆ. ಇದು ತುಂಬಾ ಪವರ್ಫುಲ್. ಮುಂದಿನ ಪ್ರಶ್ನೆ, ನಮ್ಮ ಹೆಮ್ಮೆಯ ಭಾರತೀಯ ನೌಕಾಪಡೆಯ ಬಗ್ಗೆ, INS ಸುನಯನ ಹಡಗಿನ ಬಗ್ಗೆ ಈ 4 ಹೇಳಿಕೆಗಳಲ್ಲಿ ಯಾವುದು ನಿಜ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಇದು ನೇವಲ್ ಆಫ್ಶೋರ್ ಪೆಟ್ರೋಲ್ ವೆಸಲ್, ಅಂದ್ರೆ NOPV ಕ್ಲಾಸ್ ಹಡಗು. ಇದನ್ನ 2013ರಲ್ಲಿ ಕಮಿಷನ್ ಮಾಡಲಾಗಿತ್ತು, 2005ರಲ್ಲಿ ಅಲ್ಲ. ಇದರ ಮುಖ್ಯ ಕೆಲಸ ನಮ್ಮ ಕರಾವಳಿ ಗಸ್ತು, ಸಾಗರ ಕಣ್ಗಾವಲು, ಈ ಥರ ಕೆಲಸಗಳು. ಸದ್ಯಕ್ಕೆ ಇದು ಹಿಂದೂ ಮಹಾಸಾಗರದಲ್ಲಿ ಸಾಗರ್ ಮಿಷನ್ಗಾಗಿ ಹೋಗಿದೆ. ಅಲ್ಲಿನ ದೇಶಗಳ ಜೊತೆ ಸಹಕಾರ ಹೆಚ್ಚಿಸೋದು ಇದರ ಉದ್ದೇಶ. ಈಗ ಇನ್ನೊಂದು ಸೂಪರ್ ಪ್ರಶ್ನೆ, ಬ್ರಹ್ಮೋಸ್ ಕ್ಷಿಪಣಿಗೆ ಆ ಹೆಸರು ಹೇಗ್ ಬಂತು? ಅದರ ಮೂಲ ಏನು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಬ್ರಹ್ಮಪುತ್ರ ಮತ್ತು ಮಾಸ್ಕ್ವಾ ನದಿಗಳು. ಎಷ್ಟು ಚೆನ್ನಾಗಿದೆ ಅಲ್ವಾ ಇದರ ಹಿಂದಿನ ಕತೆ? ಬ್ರಹ್ಮೋಸ್ ಅನ್ನೋ ಹೆಸರು 2 ನದಿಗಳಿಂದ ಬಂದಿದೆ, ನಮ್ಮ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕ್ವಾ ನದಿ. ಈ ಹೆಸರು ಭಾರತ-ರಷ್ಯಾ ಸಹಭಾಗಿತ್ವದ ಒಂದು ಅದ್ಭುತ ಸಂಕೇತ. ಸರಿ, ಈಗ ನಮ್ಮ 3ನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ವಿಜ್ಞಾನ, ಪರಿಸರ ಮತ್ತು ಕೆಲವು ಪ್ರಮುಖ ಸಂಸ್ಥೆಗಳ ಬಗ್ಗೆ ಮಾತಾಡೋಣ. ಭಾರತದ ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇದು. ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂದ್ರೆ PFBR ಇದು ಎಲ್ಲಿದೆ? ಮುಂಬೈ, ಕಲ್ಪಕ್ಕಂ, ಹೈದರಾಬಾದ್ ಅಥವಾ ತಿರುವನಂತಪುರಂ? ಸರಿಯಾದ ಉತ್ತರ ತಮಿಳುನಾಡಿನ ಕಲ್ಪಕ್ಕಂ. ಭಾರತದ 3 ಹಂತದ ನ್ಯೂಕ್ಲಿಯರ್ ಪ್ರೋಗ್ರಾಮಿನ 2ನೇ ಹಂತದ ಒಂದು ಬಹುಮುಖ್ಯ ಭಾಗ ಇದು. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಇದೊಂದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಅಂದ್ರೆ ಇದು ಬಳಸೋ ಇಂಧನಕ್ಕಿಂತ ಹೆಚ್ಚು ಇಂಧನವನ್ನೇ ಉತ್ಪಾದನೆ ಮಾಡುತ್ತೆ. ಇದು ನಮ್ಮ ದೇಶದ ಇಂಧನ ಭದ್ರತೆಯ ದೃಷ್ಟಿಯಿಂದ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, NCERT ಅಂತಹ ಸಂಸ್ಥೆಗೆ ಡೀಮ್ ಟು ಬಿ ಯೂನಿವರ್ಸಿಟಿ ಸ್ಟೇಟಸ್ ಕೊಡೋಕೆ ಫೈನಲ್ ಅಪ್ರೂವಲ್ ಯಾರು ಕೊಡ್ತಾರೆ? UGCನಾ, NCTEನಾ, ಶಿಕ್ಷಣ ಸಚಿವಾಲಯನಾ ಅಥವಾ ನೀತಿ ಆಯೋಗನ?
ಸರಿಯಾದ ಉತ್ತರ ಶಿಕ್ಷಣ ಸಚಿವಾಲಯ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಯುಜಿಸಿ ಕೇವಲ ಶಿಫಾರಸು ಮಾತ್ರ ಮಾಡುತ್ತೆ, ಆದರೆ ಫೈನಲ್ ಸೀಲ್ ಹಾಕೋದು ಮಾತ್ರ ಶಿಕ್ಷಣ ಸಚಿವಾಲಯ. ಈ ನಿರ್ಧಾರದಿಂದ ನಮ್ಮ ಮೈಸೂರು ಸೇರಿದಂತೆ ದೇಶದ 5 ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಗಳಿಗೆ ದೊಡ್ಡ ಅನುಕೂಲ ಆಗಲಿದೆ. ಇದು ನಮ್ಮ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಪ್ರಕಾರನೇ ಆಗ್ತಾ ಇರೋದು. ಈಗ ಪರಿಸರದ ಬಗ್ಗೆ ಒಂದು ಪ್ರಶ್ನೆ. ರಾಧಾನಗರಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಕರ್ನಾಟಕನ, ಮಹಾರಾಷ್ಟ್ರನ, ತಮಿಳ್ನಾಡನ ಅಥವಾ ಗೋವಾ? ಕರೆಕ್ಟ್ ಆನ್ಸರ್ ಮಹಾರಾಷ್ಟ್ರ. ಇದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಭಾಗದಲ್ಲಿದೆ. ಅಷ್ಟೇ ಅಲ್ಲ, ಇದು ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಭಾಗ ಕೂಡ ಹೌದು. ಇತ್ತೀಚೆಗೆ ಇಲ್ಲಿ 2 ಹೊಸ ಗಂಡು ಹುಲಿಗಳು ಪತ್ತೆಯಾಗಿದ್ರಿಂದ ಇದು ಸುದ್ದಿಯಲ್ಲಿತ್ತು. ಅಂದ್ರೆ ಇಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದು ಒಳ್ಳೆ ವಿಷಯ. ಓಕೆ, ಈಗ ನಮ್ಮ ಕೊನೆಯ ಕಂಟೆಂಟ್ ಸೆಕ್ಷನ್. ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ರಿಪೋರ್ಟ್ ಮತ್ತೆ ಒಂದು ಪ್ರಶಸ್ತಿ ಸಮಾರಂಭದ ಬಗ್ಗೆ ನೋಡೋಣ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂದ್ರೆ NHRC ಇತ್ತೀಚೆಗೆ ಒಂದು ಕಿರುಚಿತ್ರ ಸ್ಪರ್ಧೆ ನಡೆಸಿತು. ಅದರಲ್ಲಿ ಮೊದಲ ಬಹುಮಾನ ಗೆದ್ದ ಸಿನಿಮಾ ಯಾವುದು? ಇಲ್ಲಿ ನೋಡಿ, ವಿಜೇತರ ಪಟ್ಟಿ ಇದೆ. ಸಾರಿಕಾ ಜೈನ್ ನಿರ್ದೇಶನದ ರಾಣಿ ಚಿತ್ರಕ್ಕೆ ಫಸ್ಟ್ ಪ್ರೈಸ್ ಅಂದರೆ 2 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. 2ನೇ ಬಹುಮಾನ ಮೀನ್ ವೈಲ್ ಶಿ ಚಿತ್ರಕ್ಕೆ ಮತ್ತು 3ನೇ ಬಹುಮಾನ ದ ಡೆಲಿವರಿ ಚಿತ್ರಕ್ಕೆ ಬಂದಿದೆ. ಈ ಪ್ರಶ್ನೆ ಸ್ವಲ್ಪ ಗಂಭೀರವಾದದ್ದು. ವಿಶ್ವ ಉದ್ದೀಪನ ಮದ್ದು ತಡೆ ಸಂಸ್ಥೆ WADA ವರದಿ ಪ್ರಕಾರ ಡೋಪಿಂಗ್ ಕಾರಣಕ್ಕೆ ಅತಿ ಹೆಚ್ಚು ಕ್ರೀಡಾಪಟುಗಳು ಅಮಾನತುಗೊಂಡಿರುವ ದೇಶ ಯಾವುದು? ಈ ಚಾರ್ಟ್ ನೋಡಿದ್ರೆ ನಿಜಕ್ಕೂ ಬೇಸರಾಡುತ್ತೆ. ಡೋಪಿಂಗ್ ಪ್ರಕರಣಗಳಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಇದು ಸತತ 3ನೇ ವರ್ಷ ಹೀಗಾಗ್ತಾ ಇರೋದು. ಇದು ನಮ್ಮ ದೇಶದ ಕ್ರೀಡಾ ಕ್ಷೇತ್ರದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ. ಸರಿ, ಇಷ್ಟೊತ್ತು ನಾವು ಚರ್ಚೆ ಮಾಡಿದ ವಿಷಯಗಳ ಜೊತೆಗೆ ನಿಮ್ಮ ಪರೀಕ್ಷೆಗಳಿಗೆ ಬೇಕಾದ ಇನ್ನೂ ಕೆಲವು ಒನ್ಲೈನರ್ಸನ್ನ ಕ್ವಿಕ್ ಆಗಿ ನೋಡೋಣ ಬನ್ನಿ. ಈ ಪಾಯಿಂಟ್ಸನ್ನ ಗಮನಿಟ್ಟು ಕೇಳಿಸ್ಕೊಳ್ಳಿ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಇನ್ನು ಮುಂದೆ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಹೆಸರು. ಕಾರವಾರ ಮತ್ತೆ ಯಾದಗಿರಿಯಲ್ಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬರ್ತಾ ಇವೆ. ಇನ್ನು 2027ರ ಜನಗಣತಿಗೆ ಪ್ರಗತಿ ಮತ್ತು ವಿಕಾಸ್ ಅನ್ನೋ ಮಾಸ್ಕಾರ್ಡ್ಗಳನ್ನ ಬಳಸಲಾಗುತ್ತೆ. ಈ ಸ್ಲೈಡ್ನಲ್ಲಿರೋ ಉಳಿದ ಪಾಯಿಂಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಒಮ್ಮೆ ಓದ್ಕೊಳ್ಳಿ. ಇವತ್ತಿನ ಈ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ನಿಮ್ಗೊಂದು ಫೈನಲ್ ಪ್ರಶ್ನೆ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಉತ್ತರ ಏನು ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯೋಗ ಆಯಿತು ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.